ಹಲೋ ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಸೊ ನೈಟ್ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟಾಯಿತು. ಲಿಯಾನೂ ರೆಡಿ ಮಾಡಿಬಿಟ್ಟೆ, ನಾನು ರೆಡಿ ಆಗ್ತಾ ಇದ್ದೀನಿ. ಸೊ ಈ ಒಂದು ಡ್ರೆಸ್ ಬಂದು ನನ್ನ ಫ್ರೆಂಡ್ ಲಿಯಾ ಬರ್ಡೇಗೆ ಕೊಡಿಸಿರೋ ಅಂಥ ಡ್ರೆಸ್ ತುಂಬ ಕ್ಯೂಟಾಗಿದೆ. ಅದನ್ನು ಹಾಕ್ಕೊಂಡಿದ್ದಾಳೆ. ಅವಳಿಗೆ ಬೇರೆ ಸಪ್ರೇಟ್ ಡ್ರೆಸ್ ತೆಗ್ದಿದ್ದೆ, ಬಟ್ ಆದರೆ ಅವಳು ಇದು ಬೇಕು ಅಂತ ಇದನ್ನು ಹಾಕ್ಕೊಂಡ್ಳು. ನೆಕ್ಸ್ಟ್ ಬಂದು ನಾನು ಹಾಕಿರೋ ಡ್ರೆಸ್ಸು ನಮ್ಮ ಕನ್ಯಾಸ್ ಬೂಟಿಕ್ಸಲ್ಲೇ ಅವೈಲೇಬಲ್ ಇದೆ. ಸೊ ಬೇಕು ಅನ್ನೋರು ಕನ್ಯಾಸ್ ಬೂಟಿಕ್ಸ್ ನಂಬರಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡ್ರೆಸ್ ಸಿಗುತ್ತೆ. ಪ್ರೈಸ್ ಬಂದು 1250. ಸೊ ಇವಾಗ ಇಬ್ಬರು ಹೊರಟಾಯಿತು. ಹಸ್ಬೆಂಡ್ನು ಕೂಡ ರೆಡಿ ಮಾಡಾಯಿತು. ಇನ್ನೊಂದು ಚಿಕ್ಕ ಸರ್ಪ್ರೈಸ್ ಇತ್ತು, ಬಟ್ ಅದನ್ನು ನಾನು ಅವರಿಗೆ ರಿವೀಲ್ ಮಾಡಿಲ್ಲ. ಸುಮ್ಮನೆ ಬರೀ ಕೇಕ್ ಕಟ್ಟಿಂಗ್ ಇದೆ ಅಂತ ಹೇಳಿದ್ದೆ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಈ ರೀತಿಯಾಗಿರುವಂಥ ಒಂದು ಸಾಫ್ಟ್ ಮೆಟೀರಿಯಲ್ ದುಪ್ಪಟ್ಟನ್ನೆಲ್ಲ ಆಲ್ರೆಡಿ ಒಂದು ಪಿನ್ನಲ್ಲಿ ಸೆಕ್ಯೂರ್ ಮಾಡಿಬಿಟ್ಟು ಇನ್ನೊಂದು ಪಿನ್ನನ್ನು ಹಾಕಿ ಸೆಕ್ಯೂರ್ ಮಾಡಿ, ಆವಾಗ ನಿಮಗೆ ಅದು ಯಾವುದೇ ರೀತಿ ಶೇಕ್ ಆಗಲ್ಲ. ಮತ್ತು ಅದೇ ಕೂತಿದ್ದ ಜಾಗದಲ್ಲಿ ಹಿಂಗೆ ಹಾಕಿ ಬಿಟ್ಬಿಟ್ರೆ ಅದು ಹಾಗೇ ಇರುತ್ತೆ. ಫ್ರಂಟಲ್ಲಿ ಬೇಕಾದರೆ ಮಿಡ್ಲಲ್ಲಿ ಅಥವಾ ನಿಮಗೆ ಎಲ್ಲಿ ಶೇಕ್ ಆಗಬಾರ್ದು ಅನ್ನೋ ಥರ ಇರುತ್ತೋ ಆ ಒಂದು ಪ್ಲೇಸಲ್ಲಿ ನೀವು ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬಹುದು. ಸೊ ಆವಾಗ ಅದು ನಿಂತ ಜಾಗದಿಂದ ಆ ಕಡೆ ಈ ಕಡೆ ಹೋಗಲ್ಲ. ನಿಮಗೆ ಆರಾಮಾಗಿ ನಡೆಯೋದಕ್ಕೂ ಅಥವಾ ಏನೇ ಒಂದು ಮಾಡೋದಕ್ಕೂ ನಿಮಗೆ ಈಸಿ ಅನಿಸುತ್ತೆ. ಸೊ ನಾನು ಅದೇ ರೀತಿ ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ಸೊ ಆವಾಗ ನಮಗೆ ಆ ಡಿಸ್ಟರ್ಬೆನ್ಸ್, ಆ ದುಪ್ಪಟ್ಟ ಡಿಸ್ಟರ್ಬೆನ್ಸ್ ಒಂದು ಫಿಕ್ಸ್ ಆಗಿಬಿಟ್ಟಿರುತ್ತೆ, ಅದು ಇಲ್ಲದೇ ಇರುತ್ತೆ. ಸೊ ನೆಕ್ಸ್ಟು ಹೊರಟಾದಮೇಲೆ ನಾನು ಬಂದಿದ್ದ ತಕ್ಷಣ, ಎಂಟ್ರಿ ಆಗಿದ್ದ ತಕ್ಷಣ ಒಂದು ಫೈರ್ ಕ್ಯಾಂಪ್ ತೋರಿಸಿದ್ದೆ. ಸೊ ಆ ಫೈರ್ ಕ್ಯಾಂಪ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲರೂ ಅಲ್ಲೇ ಕೂಡಿದ್ದಾರೆ. 100 ಜನ ಮೇಲೆ ಜಾಸ್ತಿ ಇದ್ದಾರೆ. ಫ್ಯಾಮಿಲಿ ಮೆಂಬರ್ಸು ತುಂಬ ಜನ ಇದ್ದರು. ಹಾಗೆ ಕಿಡ್ಸು, ಫಾದರು, ಮಕ್ಕಳನ್ನ ಕರ್ಕೊಂಬಂದಿರೋರು ಅವರೆಲ್ಲ ತುಂಬ ಇದ್ದರು. ಇಲ್ಲಿ ಬಂದು ಅವರವ್ರ ಟೈಮ್ನ ಅವ್ರು ಎಂಜಾಯ್ ಮಾಡ್ಕೋಬಹುದು. ಸೊ ಸಾಫ್ಟ್ ಡ್ರಿಂಕ್ಸ್, ಹಾಟ್ ಡ್ರಿಂಕ್ಸ್ ಕುಡಿಯೋದಿದ್ರೆ, ಇಲ್ಲ ಇನ್ನು ನಿಮಗೇನಾದರೂ ಎಕ್ಸ್ಟ್ರಾ ಸ್ಟಾರ್ಟರ್ಸ್ ಬೇಕು ಅಂದರೆ ಇಲ್ಲಿ ಆರ್ಡ್ರ್ ಮಾಡಿ ತಿನ್ಕೋಬೋದು. ಸೊ ಅವ್ರದ್ದು ಅಲ್ಲದೆ ನಿಮಗೇನಾದರೂ ಬೇಕಿದ್ದರೆ ನೀವು ಆರ್ಡ್ರ್ ಮಾಡ್ಕೊಂಡು ತಿನ್ಕೋಬೋದು. ನಮಗೆ ಸ್ವಲ್ಪ ಅಲ್ಲೋಗಿ ಕೂತ್ಕೊಂಡ್ವಿ, ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡ್ವಿ. ಯಾಕೆ ಅಲ್ಲೋಗಿ ಕೂತ್ಕೊಂಡ್ವಿ ಅಂದರೆ, ನಾನು ಸ್ವಿಮ್ಮಿಂಗ್ ಫೂಲ್ ಹತ್ರ ಡೆಕೋರೇಷನ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಅವರಿಗೆ. ಸೊ ಅದು ಬಂದು ಸ್ವಿಮ್ಮಿಂಗ್ ಫೂಲ್ ಹತ್ರನೇ ಇರಲಿ, ಸ್ವಲ್ಪ ಚೆನ್ನಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ಡೆಕೋರೇಟ್ ಮಾಡ್ಕೊಡೋಕ್ಕೆ ಹೇಳಿದ್ದೆ. ಅವ್ರು ಆ ಡೆಕೋರೇಷನ್ ಮಾಡಬೇಕಾಗಿತ್ತು. ಹಾಗಾಗಿ ಇವ್ರನ್ನ ಬೇರೆ ದಾರಿ ಇಲ್ಲದೆ ಆ ಕಡೆ ಕರ್ಕೊಂಡೋಗಿದ್ದೆ. ಸೊ ಅಲ್ಲೂ ಎಂಜಾಯ್ ಮಾಡ್ತಾಯಿದ್ರು. ಒಳ್ಳೆ ಸೂಪರಾಗಿರೋ ಸಾಂಗ್ ಎಲ್ಲ ಪ್ಲೇ ಮಾಡಿಬಿಟ್ಟು ಅವ್ರವ್ರ ಟೈಮ್ನ ಎಂಜಾಯ್ ಮಾಡ್ತಾಯಿದ್ರು. ಸೊ ಈ ರೀತಿಯಾದ ಸ್ವಿಮ್ಮಿಂಗ್ ಫೂಲ್ ಹತ್ರ ಈ ರೀತಿ ಒಂದು ಸಿಂಪಲ್ಲಾಗಿ ಅವರು ಡೆಕೋರೇಟ್ ಮಾಡಿಟ್ಟಿದ್ರು. ಸೊ ನಾನು ಇದಕ್ಕೆ ಸ್ವಲ್ಪ ಎನ್ಹಾನ್ಸ್ ಮಾಡೋದಕ್ಕೆ ನನ್ನ ರೂಮಲ್ಲಿರುವಂಥ ಕ್ಯಾಂಡಲ್ಸ್ನೆಲ್ಲ ತೊಗೊಂಬಂದು ಅದರಲ್ಲಿ ಲೈಟ್ನ ಆನ್ ಮಾಡಿ ಇಟ್ಟಿದ್ದೆ. ಸೊ ಯಾಕಂದರೆ ಸ್ವಲ್ಪ ಸಿಂಪಲ್ಲಾಗಿದೆ ಅನ್ನೋಕ್ಕೋಸ್ಕರ. ಪಾಪ ಕೇಳಿದ್ನೆಲ್ಲ ಅವರು ನೀಟಾಗೇ ಮಾಡಿಕೊಟ್ರು. ಇದೊಂದು ಸ್ವಲ್ಪ ನೋಡಿ ಕತ್ಲೆ ಆಗೋ ಥರ ಅನ್ನಿಸ್ತಾ ಇತ್ತು. ಸೊ ಮೊಬೈಲ್ ಲೈಟಲ್ಲಿ ಈ ರೀತಿ ಆನ್ ಆಗಿದೆ. ನಾನು ನಮ್ಮ ರೂಮಲ್ಲಿರುವಂಥ ಕ್ಯಾಂಡಲ್ಸ್ನೆಲ್ಲ ತೊಗೊಂಬಂದು ಈ ರೀತಿ ಡೆಕೋರೇಟ್ ಮಾಡಿಟ್ಟೆ. ಸ್ವಲ್ಪ ಚೆನ್ನಾಗಿತ್ತು. ಅವರೇ ಕೇಕೆಲ್ಲ ಅರೇಂಜ್ ಮಾಡಿದರು. ಕೇಕ್ ಟೇಸ್ಟ್ ಅಂತ ಸೂಪರಾಗಿತ್ತು. ಸೊ ಸ್ಟ್ರಾಬೆರಿದು ಅನಿಸುತ್ತೆ ಕೇಕ್ ಟೇಸ್ಟ್ ತುಂಬ ಚೆನ್ನಾಗಿತ್ತು. 1/2 kg ಕೇಕ್ ಪ್ರೊವೈಡ್ ಮಾಡಿದರು. ಸೆಲೆಬ್ರೇಷನ್ ಹೇಳಿರಲಿಲ್ಲ ಇದನ್ನು, ಕೇಕ್ ಜಸ್ಟ್ ಕಟ್ ಮಾಡೋದು ಆ ಒಂದು ಡಿನ್ನರ್ ಏರಿಯಾದಲ್ಲೇ ಕಟ್ ಮಾಡೋದು ಅಂತ ಹೇಳಿದ್ವಿ. ಬಟ್ ಇದನ್ನು ನೋಡಿ ಅವ್ರಿಗೆ ಸ್ವಲ್ಪ ಖುಷಿ ಆಯಿತು. ಸಿಂಪಲ್ಲಾಗಿ ನಮ್ಗೆ ಏನು ಅನಿಸುತ್ತೋ ಅದು ತುಂಬ ಸಿಂಪಲ್. ಇದೇ ಫಸ್ಟ್ ಟೈಮ್ ನಾನು ಇವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಮಾಡ್ತಿರೋದು ಸೆಲೆಬ್ರೇಷನ್. ನೀವೇ ನೋಡಿರ್ತೀರ, ರೆಗ್ಯುಲರ್ ಬ್ಲಾಗರ್ ಆಗಿದ್ದರೆ, ನನ್ನ ಚಾನಲ್ನ ಫಾಲೋ ಮಾಡೋರಾಗಿದ್ದರೆ ಇದು ನಿಮ್ಗೆ ಗೊತ್ತಿರುತ್ತೆ. ನಾನು ವರ್ಷ ಯಾವ ರೀತಿ ಅವ್ರದ್ದು ಚಿಕ್ಕ ಚಿಕ್ಕ ಸರ್ಪ್ರೈಸಲ್ಲೇ ಅವ್ರಿಗೆ ಖುಷಿ ಆಗೋ ಥರ ಮಾಡ್ತಾಯಿದ್ದೆ. ಸೊ ಈ ಸ್ವಲ್ಪ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಹೊರಗಡೆ ಬಂದು ಮಾಡಿದ್ವಿ. ಸೊ ಕೇಕ್ ಕಟ್ಟಿಂಗೆಲ್ಲ ತುಂಬ ಖುಷಿಯಾಗೇ ಮಾಡ್ತಾಯಿದ್ರು. ಸ್ವಲ್ಪ ಕ್ಯಾಂಡಲೆಲ್ಲ ಹಚ್ಬಿಟ್ಟು ಇದ್ರನ್ನ ಒಂದು ಚೂರು ಇದು ಮಾಡೋಣ ಅಂತ ಹಚ್ಚಿದೆ. ಅದು ಸಖತ್ತಾಗಿ ಒಂಥರ ಕ್ರ್ಯಾಕರ್ಸ್ ಥರ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಇದು ಕೂಡ. ಸೊ ಇದನ್ನು ಅವರು ಕೇಕಲ್ಲಿ ಇಡಬೇಡ, ಕೇಕಲ್ಲಿ ಬಿದ್ದೋಗುತ್ತೆ ಅಂದರು. ಬಟ್ ನಾನೇ ಇಟ್ಬಿಡಿ, ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಕೇಕ್ ಹತ್ರ ಇಟ್ಬಿಟ್ಟು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿರೋರು ಒಬ್ಬರು ಹೆಲ್ಪ್ ಮಾಡಿದ್ರು ಪಾಪ ವೀಡಿಯೋ ಮಾಡೋದಕ್ಕೆ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅಲ್ಲಿರೋವಂಥ ಎಲ್ಲ ಒಂದು ಹೆಲ್ಪರ್ಸು ತುಂಬ ಹೆಲ್ಪ್ ಆಗೇ ಇದ್ದಾರೆ.
ಸೊ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ಅವಳಿಗೆ ಲಿಯಾಗೆ ತುಂಬ ಹೊಟ್ಟೆ ಹಸಿವು ಅಂತ ಹೇಳ್ತಾ ಇದ್ಲು. ಸೊ ಅಲ್ಲಿ ನಿಮಗೆ ಡಿನ್ನರ್ ಬಂದು 8:30 ಅಂತ ಅನಿಸುತ್ತೆ. ಬಿಕಾಸ್ ಈ ರೀತಿ ಅವರು 6ಇಂದ ನಿಮಗೆ 8 ತನಕ ಫುಲ್ಲು ಈ ರೀತಿ ಸ್ನ್ಯಾಕ್ಸ್ ಏರಿಯಾದಲ್ಲಿ ನಿಮಗೆ ಸ್ನ್ಯಾಕ್ಸ್ ತಿನ್ನೋದಕ್ಕೂ ಸ್ಟಾಟಸ್ ತಿನ್ನೋದಕ್ಕೂ ನಿಮಗೆ ಅವಕಾಶ ಮಾಡಿಕೊಟ್ಬಿಡ್ತಾರೆ. ಸಾಫ್ಟ್ ಡ್ರಿಂಕ್ಸ್ ಹಾಟ್ ಡ್ರಿಂಕ್ಸ್ ಆರ್ಡ್ರ್ ಮಾಡಿಕೊಂಡು ಆ ಕ್ಯಾಂಪ್ ಫೈರಲ್ಲಿ ನೀವು ತಿನ್ಕೊಂಡು ಕೂತ್ಕೋಬೋದು. ಹಾಗಾಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮಗೆ ಡಿನ್ನರ್ ಸ್ವಲ್ಪ ಲೇಟಾಗಿ ಕೊಡ್ತಾಯಿದ್ದಾರೆ ಇಲ್ಲಿ. ಸೊ ನಾವೇನು ಅಂದ್ಕೊಂಡ್ವಿ ಅಂದರೆ ಕೇಕನ್ನು ಕಟ್ ಮಾಡಿಬಿಟ್ಟು ಕೇಕ್ ಕಟ್ ಮಾಡಿದ್ದೆ ಸ್ವಲ್ಪ ಲೇಟ್ ಆಯಿತು. ನಾನು ಸ್ವಲ್ಪ ಬೇಗ ಕೇಳಿದ್ದೆ, ಬಟ್ ಅವರು ಅದು ಇದು ಎಲ್ಲ ಕಡೆ ನೋಡಿ ಪಾಪ ಅರೇಂಜ್ ಮಾಡೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಸೊ ಹಾಗಾಗಿ ನನಗೊಂದು 7:30ಗೆ ಕೇಕ್ ಕಟ್ ಮಾಡಿದ್ದು. ಸರಿ ಕೇಕ್ ಕಟ್ ಮಾಡಿಬಿಟ್ಟು ತಿಂದ್ಬಿಟ್ಟು ಆಮೇಲೆ ಹೋಗಿ ಏನಾದರೂ ಸ್ನ್ಯಾಕ್ಸ್ ರೀತಿಯಲ್ಲಿ ಇಲ್ಲ ಸ್ಟಾರ್ಟರ್ಸ್ ಏನಾದ್ರು ತಿನ್ನೋಣ ಅಂದ್ಕೊಂಡ್ವಿ. ಸೊ ಕೇಕ್ ಅಂತೂ ತುಂಬ ಚೆನ್ನಾಗಿ ಟೇಸ್ಟಾಗೇ ಇತ್ತು. ಕೇಕ್ನ ತಿಂದ್ಕೊಂಡು ಲಿಯಾ ನೋಡಿ ಹೇಗೆ ನೋಡ್ತಾ ಇದ್ದಾಳೆ, ಕೇಕ್ ಫಸ್ಟ್ ನನಗೆ ಕೊಟ್ಟಿಲ್ಲ ಅಂತ. ಅವಳು ತುಂಬ ಹೊಟ್ಟೆ ಹಸಿ ಜಾಸ್ತಿ ಆಗಿಬಿಟ್ಟಿತ್ತು. ಸರಿ ಅಂತ ಅವಳು ಫುಲ್ ಕೇಕ್ ತಿಂದ್ಬಿಟ್ಲು. ಜಾಸ್ತಿ ಅವಳಿಗೆ ಕೇಕ್ ಅಂತ ಐಟಮ್ಸ್ ಕೊಡಲ್ಲ. ಏನಾದರೂ ಒಂಚೂರು ಕೇಕ್ ಅಂಥವೆಲ್ಲ ತಿಂದರೆ ಕಾಫ್ ಜಾಸ್ತಿ ಆಗುತ್ತೆ. ಬಟ್ ಈ ಟೈಮ್ ಅವಳು ತಿಂದಾಗ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬಿಕಾಸ್ ಆ ವೆದರ್ಗೂ ಜರ್ನಿ ಮಾಡಿದ್ವಲ್ಲ ಅದೆಲ್ಲ ಮ್ಯಾಚ್ ಆಗಿಬಿಟ್ಟಿದೆ ಬಾಡಿಗೆ. ಮಕ್ಕಳಿಗೆ ಓವರ್ ಕೇಕು ಖಂಡಿತವಾಗ್ಲೂ ಅದು ತುಂಬಾ ಅವಕ್ಕೆ ಕಾಫು ಅದರಿಂದ ಫೀವರ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಜಸ್ಟ್ ಒಂದೊಂದು ಪೀಸ್ ನಾವು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಆ ಕೇಕ್ನ ಅವ್ರಿಗೆ ರಿಟರ್ನ್ ಮಾಡಿಬಿಟ್ವಿ. ಸೊ ಯಾಕಂದರೆ ಜಾಸ್ತಿ ಕೇಕ್ ತಿನ್ನೋದು ಬಾರ್ದು. ನೈಟ್ ಟೈಮಲ್ಲಿ ತುಂಬ ನಮಗೂ ಅಷ್ಟೇ ಸೆಟ್ ಆಗಲ್ಲ ಕೇಕ್ಗಳು. ಸೊ ಯಾವಾಗಾದರೂ ತುಂಬ ಟೆಂಪ್ಟ್ ಆದರೆ ಏನಾದರೂ ಒಂದು ಸ್ವೀಟ್ಸ್ ತಿಂತೀವಿ. ಇಲ್ಲಾಂದ್ರೆ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಜಾಸ್ತಿ ನಾವು ಯಾರೂ ಸ್ವೀಟ್ ಅಡಿಕ್ಟ್ಸ್ ಅಲ್ಲ. ಸೊ ಇವಳಂತೂ ಸ್ವಲ್ಪ ಜಾಸ್ತಿನೇ ಕೇಕ್ ತಿನ್ಕೊಂಡ್ಲು. ಮತ್ತೆ ಏನಾದರೂ ತಿನ್ನೋಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಕೇಕೆಲ್ಲ ತಿಂದ್ಬಿಟ್ಟು ಅಲ್ಲಿರೋರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅಲ್ಲೇ ಹೋಗ್ಬಿಟ್ಟು ನಾವು ಒಂದು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ತೊಗೊಂಬಿಟ್ಟು ಹಾಗೆ ಡೈರೆಕ್ಟಾಗಿ ಇದಕ್ಕೆ ಹೋಗ್ಬಿಟ್ವಿ. ಅಲ್ಲಿ ನಿಮಗೆ ಡಿನ್ನರ್ ಲಂಚಲ್ಲಿ ಅರೇಂಜ್ ಮಾಡ್ತಾರಲ್ಲ ಆ ಪ್ಲೇಸ್ ಹತ್ರ. ಸೊ ಆಪೋಸಿಟ್ ಇದು ಸ್ವಿಮ್ಮಿಂಗ್ ಫೂಲ್ ಆಪೋಸಿಟಲ್ಲೇ ಇರೋದ್ರಿಂದ ನಿಮಗೆ ಸ್ವಲ್ಪ ಸಂಜೆಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಇಲ್ಲಾಂದರೆ ನೈಟ್ ಟೈಮಲ್ಲಿ ಡೋರ್ ಓಪನ್ ಮಾಡಿ ನೋಡಿದ್ರೆ ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿಂದ ನಾನು ನೋಡ್ತಾ ಇರೋದು ಇನ್ನೊಂದು ಆಪೋಸಿಟ್ ರೆಸಾರ್ಟು. ಅದು ಸ್ವಲ್ಪ ನೋಡಿ ಲೈಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅದು ಹಾಗೆ ಬಂದು ನೀರಲ್ಲಿ ಆ ಲೇಕಲ್ಲಿ ರಿಫ್ಲೆಕ್ಟ್ ಆಗ್ತಾಯಿದೆ. ತುಂಬ ಚೆನ್ನಾಗಿತ್ತು. ಸೊ ಇದೇ ನಮ್ಮ ಡಿನ್ನರ್ ಏರಿಯಾ. ಡಿನ್ನರ್ ಲಂಚ್ ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲೇ ಅರೇಂಜ್ ಮಾಡ್ತಾರೆ. ಸೊ ಅಲ್ಲೋಗಿ ಇವಳಿಗೆ ಬೇಕಾಗಿರೋದನ್ನು ಕೇಳಿದ್ವಿ. ಅಲ್ಲಿ ಇರಲಿಲ್ಲ. ಬಟ್ ಹಾಗೆ ಲಂಚ್ಗೆ ಡಿನ್ನರ್ ಬಂದು ಇದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ. ಪ್ಲಸ್ ಒಂದು ಕಬಾಬ್ ಆರ್ಡ್ರ್ ಮಾಡಿದ್ವಿ. ಇದೆಲ್ಲ ತಿಂದ್ಕೊಂಡು ನೈಟ್ ಬಂದು ರೆಸ್ಟ್ ತೊಗೊಂಡ್ಬಿಟ್ವಿ. ಸೊ ಜಾಸ್ತಿ ಆ ಫೈರ್ ಹತ್ರನೂ ಕೂತಿಲ್ಲ. ಒಂದು 1/2 hour ಕೂತು ಟೈಮ್ ಸ್ಪೆಂಡ್ ಮಾಡಾಯಿತು. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಬೇಗ ಮಲಗಬೇಕು. ಬಿಕಾಸ್ ಮಾರ್ನಿಂಗ್ ಬಂದು 7 o'clockಗೆಲ್ಲ ಟ್ರಕ್ಕಿಂಗಿಗೆ ರೆಡಿ ಆಗಬೇಕು. ನಾವು 6 o'clock ಎದ್ರೇ 7 o'clockಗೆ ಟ್ರಕ್ಕಿಂಗ್ ಮಾಡೋಕ್ಕಾಗೋದು. ಅದಕ್ಕೋಸ್ಕರ ಬೇಗ ಮಲಗಬೇಕಾಗಿತ್ತು. ಬೇಗ ಮಲ್ಕೊಂಡ್ವಿ. ಇದು ಮಾರ್ನಿಂಗ್, ನೆಕ್ಸ್ಟ್ ಡೇ ಮಾರ್ನಿಂಗ್ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಆ ಪ್ಲೇಸು ಅಷ್ಟು ಪ್ರಶಾಂತವಾಗಿತ್ತು. ತುಂಬ ಚೆನ್ನಾಗಿರುವಂಥ ಒಂದು ವಾತಾವರಣ. ಮಾರ್ನಿಂಗ್ ನೀಟಾಗಿ ಸ್ವಿಮ್ಮಿಂಗ್ ಫೂಲೆಲ್ಲ ಮತ್ತೆ ಕ್ಲೀನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿರುವಂಥ ಆಪೋಸಿಟೆಲ್ಲ ಒಂದು ಲೇಕು, ಒಂದು ಸೂಪರಾಗಿರುವಂಥ ನೇಚರಲ್ಲಿ ಕೂಡಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಪಾಪ ಲಿಯಾ ಎದ್ದಿದ ತಕ್ಷಣ ರೆಡಿ ಆಗಿಬಿಟ್ಲು ಹೋಗೋಣ ಟ್ರೆಕ್ಕಿಂಗ್ ಅಂತ. ಸೊ ನನಗೂ ಗೊತ್ತಾಯಿತು ಆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವಳನ್ನು ಯಾವ ಕಷ್ಟಕ್ಕೆ ಎತ್ಕೊಂಡು ಹೋಗಬೇಕೋ ಗೊತ್ತಿಲ್ಲ. ಅವ್ರ ಅಪ್ಪಂದೇ ಒಂದು ಡ್ಯೂಟಿ ಅದು. ಸೊ ಅವಳು ಸ್ವಲ್ಪ ದೂರ ನಡೆದ್ಬಿಟ್ಟು ಮತ್ತೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ತಾಳೆ ಅಂತ ನನಗೆ ಅನ್ಕೊಳ್ತಾ ಇದ್ದೆ. ಹಾಗೆ ಮಾಡಿದ್ಲು. ಶಾರ್ಪ್ ನಾವು 7ಗೆ ಬಂದು ಟ್ರಕ್ಕಿಂಗ್ ಕರ್ಕೊಂಡೋಗೋ ಪ್ಲೇಸ್ಗೆ ಬಂದುಬಿಟ್ವಿ. ಅಲ್ಲಿ ಬಂದು ನಿಮಗೆ ಕಾಫಿ ಇರುತ್ತೆ. ಕಾಫಿ ಟೀ ಏನಾದರೂ ಆ ರೀತಿ ಒಂದು ಮಾರ್ನಿಂಗ್ ಡ್ರಿಂಕ್ ಕುಡಿಬೇಕು ಅಂದರೆ ಕಾಫಿ ಟೀ ಮತ್ತು ಹಾಟ್ ವಾಟರ್. ಸೊ ಕಾಫಿ ಸ್ವಲ್ಪ ಚೆನ್ನಾಗಿತ್ತು ಟೇಸ್ಟಾಗಿ. ನನಗೆ ಸ್ವಲ್ಪ ಕಾಫಿ ಜಾಸ್ತಿ ಇಷ್ಟ ಆಗುತ್ತೆ. ಇಲ್ಲಾದರೆ ಈ ರೀತಿ ಒಂದು ವಾತಾವರಣ ಇದ್ದರೆ ಕಾಫಿ ಸ್ವಲ್ಪ ಕುಡಿಬೇಕು ಅನಿಸುತ್ತೆ. ಸೊ ನಾನು ಸ್ವಲ್ಪ ಕಾಫಿ ಕುಡಿತಾ ಇದ್ದೆ. ಇಲ್ಲೆಲ್ಲ ಫುಲ್ ಟೆಂಟ್ ಹೌಸಲ್ಲೆಲ್ಲ ಇರೋರು ಮಾರ್ನಿಂಗ್ ಎದ್ದು ರೆಡಿ ಆಗ್ತಾಯಿದ್ರು. ಬಟ್ ನಾವೇ ಫಸ್ಟ್ ರೆಡಿಯಾಗಿ ಹೋಗಿ ಅಲ್ಲಿ ಕೂತ್ಕೊಂಡ್ವಿ. 7 o'clock ಅಂದ್ರಲ್ಲ ಅಂತ. ಇದರಲ್ಲಿ ಏನು ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಸೊ ನನಗೆ ಅಂದ್ಕೊಳ್ತಾ ಇದ್ದೆ ನಾನು, ಅಯ್ಯೋ ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ನೈಟೆಲ್ಲ ಬೇರೆ ಕೇಕು ಅದು ಇದು ತಿಂದಿದ್ದೀವಿ, ಮಳೇಲಿ ನೆನ್ಕೊಂಡು ಹೋದರೆ ಮತ್ತಿನ್ನೇನಾದರೂ ಜಾಸ್ತಿ ಆಗುತ್ತೆ ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಹೋಗಬೇಕಾ ಬೇಡವಾ ಅನ್ನೋದನ್ನೆಲ್ಲ ಡಿಸಿಷನ್ ತಗೊಳ್ತಾ ಇದ್ದೆ. ಬಟ್ ಹಸ್ಬೆಂಡ್ ಅಂದರು ಛತ್ರಿ ತೊಗೊಂಡು ಹೋಗೋಣ, ಏನು ಆಗಲ್ಲ ಅಂತ. ಅಲ್ಲಿರೋರು ಅಂದರು ಇಲ್ಲಿಂದ ಒಂದು 2-3 kilometers ಒಳಗಡೆ ಬಂದುಬಿಡ್ಬೋದು
ಆಲ್ ಓವರ್ ನಿಮಗೆ ಅಷ್ಟೇ ಆಗುತ್ತೆ ಅಂತ ಅಂದರು. ಸೊ ಒಂದು 3 ಕಿಲೋಮೀಟರ್ಸ್ ಇತ್ತು ಅನಿಸುತ್ತೆ. ಸೊ ಸ್ವಲ್ಪ ಮಳೆ ಬರೋ ಥರ ಇತ್ತು, ಬಂದು ಮತ್ತೆ ಸ್ಟಾಪ್ ಆಗೋಯ್ತು. ಬಿಸಿ ಬಿಸಿಯಾಗಿ ಕಾಫಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕಾಫಿ ಕುಡಿದ್ವಿ. ಸೊ ಕಾಫಿನೂ ಟೇಸ್ಟಾಗಿತ್ತು. ಲಿಯಾಗೆ ಒಂದು ಸ್ವಲ್ಪ ಕುಡಿ ಅಂತ ಹೇಳಿದೆ. ಅವಳು ನಾನು ನಿಮ್ಮಿಬ್ಬರನ್ನ ಫೋಟೋ ತೆಗಿತೀನಿ ಅಂತ ಹೇಳಿಬಿಟ್ಟು ಫೋನ್ ತೊಗೊಂಡು ನಮ್ಮಿಬ್ಬರನ್ನ ಅವಳೇ ವೀಡಿಯೋ ಮಾಡ್ತಾ ಇರೋದು. ಅವಳು ಏನು ಹೇಳ್ತಾಳೋ ಅದನ್ನು ನಾವು ಅಲ್ಲಿ ಕೇಳಬೇಕು, ಇಲ್ಲಾಂದರೆ ಬೈತಾನೆ ಇರ್ತಾಳೆ. ಸೊ ಅವಳು ಹೇಳೋ ಥರ ಕೇಳಿಕೊಂಡು ಅವಳಿಗೆ ಫೋಟೋಗೆ ಪೋಸ್ ಕೊಟ್ಟರೆ ಮಾತ್ರ ಅವಳು ನೀಟಾಗಿ ಫೋಟೋಸ್ನ ತೆಗಿಯೋದು. ಸೊ ಹಸ್ಬೆಂಡ್ ಬಂದು ಟೀ ಟೇಸ್ಟ್ ನೋಡಿದ್ರು, ನಾನು ಕಾಫಿ ಕುಡಿದೆ. ಟೀನೂ ಚೆನ್ನಾಗಿತ್ತು ಅಂತ ಹೇಳಿದ್ರು. ಕಾಫಿ ನೆನ್ನೆದ್ರಲ್ಲಿ ಸ್ವಲ್ಪ ಸಕ್ಕರೆ ಜಾಸ್ತಿ ಇತ್ತು, ಬಟ್ ಇವತ್ತು ಕರೆಕ್ಟ್ ಪರ್ಫೆಕ್ಟಾಗಿತ್ತು. ಸೊ ಸಕ್ಕರೆನೂ ಅಷ್ಟೇ ಜಾಸ್ತಿ ಯಾವುದ್ರಲ್ಲೂ ನಾನು ತೊಗೊಳಕ್ಕೆ ಹೋಗಲ್ಲ. ಬಟ್ ಏನೇ ಡಯಟಲ್ಲಿ ಏನೇ ಇದ್ದರೂ ಕೂಡ ನನಗೆ ಬಂದು ಕಾಫಿ 2 ಟೈಮ್ಸ್ ಸ್ವಲ್ಪ ಕುಡಿತೀನಿ ನಾನು. ಸೊ ಇವಾಗ ಡಯಟಲ್ಲಿದ್ದೀವಿ ಮತ್ತು ವರ್ಕೌಟಲ್ಲಿದ್ದೀವಿ, ಎಲ್ಲ ಇರ್ತೀವಿ. ಆದಷ್ಟು ಬೇಗ ವೆಯ್ಟ್ ಲಾಸ್ ಮಾಡಬೇಕು, ಇಲ್ಲ ಬೇಗ ಶೇಪ್ ಆಗಬೇಕು ಅನ್ನೋದು ನನ್ನ ಏಮ್ ಅಲ್ಲ. ಬಟ್ ಹೆಲ್ದಿ ವೇಯಲ್ಲಿ ನಾನು ವೆಯ್ಟ್ ಲಾಸ್ ಮಾಡಬೇಕು, ಎನರ್ಜೆಟಿಕ್ ಆಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗಿರಬೇಕು. ಸೊ ಅದಕ್ಕೆ ನಾನು ಸ್ಟೆಪ್ ತೊಗೊಳ್ತಾ ಇರೋದು. ಫಾಸ್ಟಾಗಿ ಎಲ್ಲದನ್ನೂ ಬಿಟ್ಟು ಮಾಡಬೇಕಂತಿಲ್ಲ, ಎಲ್ಲದನ್ನು ನಾನು ಲಿಮಿಟಾಗಿ ತೊಗೊಳ್ತಾ ಇದ್ದೀನಿ. ಯಾವ್ದು ಎಷ್ಟೆಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅನ್ನೋದನ್ನು ನಾನು ನೋಡಿಕೊಂಡು ತಿಂತಾಯಿದ್ದೀನಿ. ಸೊ ಆದಷ್ಟು ಚಪಾತಿನೇ ತಿನ್ನಬೇಕು, ಆದಷ್ಟು ರೈಸೇ ತಿನ್ನಬೇಕು ಅಂತ ಏನೂ ಇಲ್ಲ. ಕರೆಕ್ಟಾಗಿರೋ ಪ್ರೊಪೋರ್ಷನಲ್ಲಿ ಊಟನ ನೀವು ಮಾಡಬೇಕು. ನೈಟ್ ಡಿನ್ನರ್ ಅಂತೂ ಸ್ವಲ್ಪ ಅರ್ಲಿಯಾಗಿ ಮುಗಿಸ್ಬಿಡಿ. ಎಷ್ಟು ಬೇಗ ಮುಗಿಸ್ಬಿಟ್ಟು ನೀವು ಡಿನ್ನರ್ ಸ್ಟಾಪ್ ಮಾಡಿಬಿಡ್ತೀರೋ ಅಷ್ಟು ನಿಮಗೆ ವೆಯ್ಟ್ ಲಾಸ್ ಚೆನ್ನಾಗಾಗುತ್ತೆ. ಬಿಕಾಸ್ ಇರೋ ಅಂಥ ಒಂದು ಫುಡ್ಡನ್ನೇ ಅದು ಚೆನ್ನಾಗಿ ಎಲ್ಲದಕ್ಕೂ ಬಾಡಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ನಿಮ್ಮನ್ನು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಸೊ 6:37 ಒಳಗಡೆ ಮುಗಿಸ್ಬಿಟ್ಟು ನೀವು ಮಲಗೋದಕ್ಕೆ ಒಂದು 4 ಅವರ್ಸ್ ಗ್ಯಾಪ್ ಇದ್ದರೆ ಅಮೇಝಿಂಗ್ ಆಗಿರುತ್ತೆ ರಿಸಲ್ಟು. ಸೊ ಅದೆಲ್ಲ ನಿಮಗೆ ಬೇಕು ಅಂದರೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಆದರೆ ನಾನು ಚೆನ್ನಾಗಿ ರಿಸಲ್ಟ್ ತೊಗೊಂಡ್ಮೇಲೆ ನಿಮಗೆ ಅದನ್ನು ಹೇಳ್ತೀನಿ. ನಾನು ವೆಯ್ಟ್ ಲಾಸ್ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿರೋದ್ರಿಂದ ನನಗೆ ಸ್ವಲ್ಪ ಲೇಟ್ ಆಗುತ್ತೆ ರಿಸಲ್ಟು. ಬಿಕಾಸ್ ಜಾಸ್ತಿ ತಿಂತಾ ಇರ್ತೀವಿ, ಪ್ರೋಟೀನ್ಸ್ ಪೌಡರ್ ತೊಗೊಳ್ತಾ ಇರ್ತೀವಿ, ಎಗ್ ತಿಂತಾ ಇರ್ತೀವಿ, ನಾನ್ ವೆಜ್ ತಿಂತಾ ಇರ್ತೀವಿ. ಹಾಗಾಗಿ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ನಮಗೆ ವೆಯ್ಟ್ ಜಾಸ್ತಿನೂ ಆಗುತ್ತೆ, ಇಂಚ್ ಲಾಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಬಟ್ ಆದರೆ ಹೊರಗಡೆ ಎಲ್ಲ ಬಂದರೆ ತಿಂತೀನಿ. ಸೊ ಎಷ್ಟು ಬೇಕೋ ಅಷ್ಟು ಬಂದು ಪೋರ್ಷನ್ ಕಂಟ್ರೋಲ್ ಮಾಡ್ಕೊಂಡು ತಿಂತೀನಿ. ಹೊಟ್ಟೆ ಹಸ್ಕೊಂಡೆಲ್ಲ ಇರಲ್ಲ, ಪೋರ್ಷನ್ ಕಂಟ್ರೋಲ್ ಮಾಡಿ ತಿನ್ಕೊತೀನಿ. ಸೊ ನಾವು ಹೋಗ್ತಿರೋ ಜಾಗ ಬಂದು ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡೋ ಅಂಥ ಒಂದು ಜಾಗ. ಒಂದು ಟೀಮ್ ಬಂದಿತ್ತು ಆಯಿತಾ, ಒಂದು 6 ಜನ ಬಂದಿದ್ರು ಅನಿಸುತ್ತೆ. ಮಕ್ಕಳು, ಅಪ್ಪ, ಮಗು ಮತ್ತು ಅಪ್ಪ ಆ ಥರ ಬಂದಿದ್ದರು. ಅಮ್ಮಂದಿರು ಇರಲಿಲ್ಲ. ಸೊ ಎಷ್ಟು ಚೆನ್ನಾಗಿ ಅವ್ರು ಹ್ಯಾಂಡಲ್ ಮಾಡ್ಕೊಂಡಿದ್ರು ಅಂದರೆ ಆ ಮಕ್ಕಳನ್ನ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿಕೊಂಡು ಆ ರಾತ್ರಿ ಆ ಟೆಂಟ್ ಹೌಸಲ್ಲಿ ಮಕ್ಕಳನ್ನ ಮಲಗಿಸ್ಕೊಂಡು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆ ಫಾದರ್ಸ್ ಎಲ್ಲ. ಸೊ ಅಮ್ಮಂದಿರಿಗೆ ಸ್ವಲ್ಪ ರೆಸ್ಟ್ ಕೊಟ್ಬಿಟ್ಟು ಅಪ್ಪನೂ ಮತ್ತು ಮಕ್ಕಳು ಬಂದು ಎಂಜಾಯ್ ಮಾಡ್ತಾಯಿದ್ರು. ಸೊ ಅವ್ರನ್ನೆಲ್ಲ ವೀಡಿಯೋದಲ್ಲಿ ತೋರ್ಸೋಕ್ಕೆ ಇಷ್ಟಪಡಲ್ಲ ನಾನು, ಬಿಕಾಸ್ ಅವ್ರದ್ದು ಅದು ಪ್ರೈವೇಸಿ. ಸೊ ಹಾಗಾಗಿ ಅವ್ರನ್ನೆಲ್ಲ ನಾನು ಯಾರನ್ನೂ ತೋರಿಸಿಲ್ಲ. ನಾರ್ಮಲಾಗಿ ಎಲ್ಲರೂ ಚೆನ್ನಾಗೇ ಹೋಯಿತು. ಸೊ ನೋಡಿ, ಈ ಒಂದು ಬೆಟ್ಟ ಇದೆಯಲ್ವ, ಇದ್ರ ಹತ್ರನೇ ಹೋಗ್ಬೇಕು ನಾವು. ಸೊ ಅಲ್ಲಿ ಹೋಗಿಬಿಟ್ಟು ಈ ಕಡೆಯಿಂದ ಎಂಟ್ರಿ ಇರುತ್ತೆ, ಅಲ್ಲಿ ಹೋಗಿಬಿಟ್ಟು ಡೌನ್ ಮೇಲಿಂದ ಹತ್ಕೊಂಡು ಡೌನಿಗೆ ಹೋಗಬೇಕು. ಆ ಕಡೆ ಇರೋ ರೆಸಾರ್ಟ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಹತ್ಕೊಂಡು ನಾವು ಇಲ್ಲಿ ಹತ್ತುತ್ತಿದೆಯಲ್ವ, ಇಲ್ಲಿ ಡೌನ್ ಬಂದುಬಿಡ್ತಾರೆ. ಸೊ ಪ್ಲೇಸ್ ಬಂದು ನಾವು ಕೇವ್ಗೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲೊಂದು ಕೇವ್ ಇದೆ ಅಂತ, ಅದನ್ನು ನೋಡಬೇಕು. ಸೊ ಒಳ್ಳೆ ಒಂದು ಕೇವ್ ಇತ್ತು. ಇಲ್ಲಿ ಫುಲ್ಲು ಬೆಟ್ಟ ಗುಡ್ಡ ಇವೇ ಜಾಸ್ತಿ ಇರೋದು. ನಾವು ಹೋಗಿರೋದು ಒಂದು ಚಿಕ್ಕ ಬೆಟ್ಟಗೆ, ಜಾಸ್ತಿ ದೊಡ್ಡದು ಇಲ್ಲ, ತುಂಬ ಚಿಕ್ಕ ಬೆಟ್ಟನ ಹತ್ಕೊಂಡು ಹೋಗಿದ್ದೀವಿ. ಆಪೋಸಿಟಲ್ಲಿ ಕಾಣ್ತಿದೆ ನೋಡಿ, ಅದು ತುಂಬ ದೊಡ್ಡ ಬೆಟ್ಟ, ಅದೇ ಮೇಯ್ನು. ಬಟ್ ಅದಕ್ಕೆ ಹತ್ತಕ್ಕಾಗಲ್ಲ. ಇದು ಸ್ವಲ್ಪ ನಿಮಗೆ ಸ್ವಲ್ಪ ಹತ್ತಕ್ಕೆ ಕಷ್ಟನೇ ಆಗುತ್ತೆ. ಅಮ್ಮಮ್ಮ ಅಂದರೆ ಒಂದು 2 ರೌಂಡ್ ಇದರಲ್ಲಿ ಹತ್ತು ಬಿಟ್ಟರೆ ಆರಾಮ್ಸೆ ಒಂದು 300 ಕ್ಯಾಲರೀಸ್ ನಾವು ಬರ್ನ್ ಮಾಡ್ಬೋದು. ಅಷ್ಟು ಒಂದು ಬೆಟ್ಟ ಚೆನ್ನಾಗಿದೆ, ಹತ್ಕೊಂಡು ಹೋಗಿ ಇಳ್ಕೊಬೋದು. ಸೊ ಹಂಗೆ ಅಂದ್ಕೊಂಡು ಲಿಯಾನ ಕರ್ಕೊಂಡು ಬಂದುಬಿಟ್ವಿ. ಅವಳಿಗೆ ಸ್ಟಾರ್ಟಿಂಗ್ ಇದ್ದ ಎಕ್ಸೈಟ್ಮೆಂಟು ಬರ್ತಾ ಸ್ವಲ್ಪ ಟಯರ್ಡ್ ಅನ್ನಿಸ್ಬಿಡ್ತು. ಮತ್ತು ಅವರಪ್ಪ ಎತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗೆ ಮಾಡಿ ಕೇವ್ನ ರೀಚ್ ಮಾಡಿದ್ವಿ. ಇದೇ ಅಲ್ಲಿರುವಂಥ ಒಂದು ಕೇವ್. ಸೂಪರಾಗಿದೆ ಕೇವು, ನೀಟಾಗಿದೆ, ಕ್ಲೀನಾಗಿದೆ. ಯಾವುದೇ ರೀತಿ ಅಲ್ಲಿ ಕೆಟ್ಟದಾಗೋ ಅಥವಾ ಏನೋ ಒಂದು ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ರ್ಯಾಪರ್ಸ್ ಅವು ಇವು ಹಾಕಿರ್ತಾರಲ್ಲ, ಅದೆಲ್ಲ ಏನೂ ಇಲ್ಲ. ಮೇ ಬಿ ಅವರು ಮೇಂಟೈನ್ ಮಾಡಿ ಇಟ್ಕೊಂಡಿರ್ತಾರೆ ಅನಿಸುತ್ತೆ, ಕ್ಲೀನ್ ಮಾಡಿ. ತುಂಬ ನೀಟಾಗಿದೆ. ಸ್ವಲ್ಪ ಕಷ್ಟ ಹತ್ತೋದು ಎಲ್ಲ, ಮತ್ತು ಅಲ್ಲಿ ಕಲ್ಲುಗಳೆಲ್ಲ ಸ್ವಲ್ಪ ಜಾರೋ ಥರನೂ ಇರುತ್ತೆ. ಅದೆಲ್ಲ ಬಿಟ್ಟರೆ
ತುಂಬ ಚೆನ್ನಾಗಿರುವಂಥ ಒಂದು ಪ್ಲೇಸ್ ಇದು. ಅಂದರೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮಗೆ ಇಂಥದ್ದು ಒಂದು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಈ ಪ್ಲೇಸ್ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ನಮ್ಮ ಜೊತೆ ಬಂದವರು, ನಾನು ಇಲ್ಲಿ ಫೋಟೋ ವೀಡಿಯೋಸ್ ಮಾಡ್ತಾಯಿದ್ದೆ, ನೀವು 3 ಜನ ಹೋಗಿ ನಾನು ತೆಗಿತೀನಿ ಅಂತ ಹೇಳಿ ಅಲ್ಲಿರೋರು ನಮ್ಮನ್ನು ಫೋಟೋ ಮತ್ತು ವೀಡಿಯೋಸ್ ಮಾಡ್ತಾಯಿದ್ರು. ಸೊ ಒಳ್ಳೆ ಪ್ಲೇಸು, ಲೈಟಾಗಿ ಬಂದು ಮಳೆ ಸ್ಟಾರ್ಟ್ ಆಯಿತು, ಲೈಟಾಗಿ, ಅದು ಪರವಾಗಿಲ್ಲ, ಎಂಜಾಯ್ ಮಾಡ್ತಾಯಿದ್ವಿ ಆ ಮಳೆಯಲ್ಲಿ. ಸೊ ಇಲ್ಲಿ ಮೇಲೆ ಬಂದುಬಿಟ್ರೆ ಗಾಳಿ ತುಂಬ ಜಾಸ್ತಿ ಇರುತ್ತೆ. ಎಲ್ಲ ತುಂಬ ಫ್ಯಾಮಿಲೀಸು ಇದ್ದಾರೆ, ಬ್ಯಾಚುಲರ್ಸು ಬಂದಿದ್ದರು, ಕಂಪನಿ ಕಡೆಯಿಂದೆಲ್ಲ ಬಂದಿದ್ದರು. ನಾನು ನಾರ್ಮಲಾಗಿ 100 ಮೆಂಬರ್ಸ್ ಅಂತ ಇದ್ದೀನಿ, ತುಂಬ ಜನ ಇದ್ದಿರಬಹುದು. ಬಿಕಾಸ್ ಮಾರ್ನಿಂಗ್ ಟ್ರಕ್ಕಿಂಗಲ್ಲೇ ತುಂಬ ಜನ ಇದ್ದರು. ಎಷ್ಟೋ ಜನ ಬರಲಿಲ್ಲ ಕೂಡ ಟ್ರಕ್ಕಿಂಗಿಗೆ. ಬಂದಿದ್ರಲ್ಲಿ ಅರ್ಧ ಜನ ಬಂದಿದ್ದರು, ಆ ಅರ್ಧ ಜನನೇ ಒಂದು ಜಾಸ್ತಿ ಒಂದು 100 ಜನ ಆ ಥರ ಇದ್ದರು. ಸೊ ಇಲ್ಲೇ ಬಂದುಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ಕಣ್ಣಿಗೆಟ್ಟು ಜಾಗ ಎಲ್ಲ ನಿಮಗೆ ಫುಲ್ ಬೆಟ್ಟನೇ ಇರುತ್ತೆ. ಸೊ ಎಲ್ಲ ಮೂಲೆಯಲ್ಲಿ ಬೆಟ್ಟ ಇರುತ್ತೆ. ಈ ರಾಮನಗರ ಅನ್ನೋದು ನಿಜವಾಗ್ಲೂ ಒಂದು ಅಮೇಝಿಂಗ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಎಲ್ಲಿ ನೋಡಿದ್ರೂ ಒಂದು ನೇಚರಲ್ಲಿ ಸೇರಿರುವಂಥ ಬೆಟ್ಟ. ಸೊ ಇವಳಿಗಂತೂ ಫುಲ್ ಟಯರ್ಡ್ ಆಯಿತು. ಅದು ಅಲ್ಲದೆ ಹತ್ಕೊಂಡು ಬಂದು ಇನ್ನೇನು ಇಳಿಯೋ ಮೂಮೆಂಟಲ್ಲಿ ಹೊಟ್ಟೆ ಬೇರೆ ಅವಳಿಗೆ ಹಸಿಯೋಕ್ಕೆ ಸ್ಟಾರ್ಟ್ ಆಯಿತು. ಸೊ 7:15 ಆಗಿತ್ತು ಅನಿಸುತ್ತೆ, 7:15 ಆಗಿಬಿಡುತ್ತೆ ಎಲ್ಲ ಹೊರಡೋಷ್ಟರೊಳಗೆ. ಆವಾಗ ಹೊರಟಿದ್ದು ಇನ್ನೇನು 8:45 ಆಗ್ತಾ ಬಂತು. ಅವಳಿಗೆ ಹೊಟ್ಟೆ ಬೇರೆ ಹಸಿತಾ ಇತ್ತು. ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡೋಗಿದ್ದೆ, ಆದರೂ ಆ ಹೊಟ್ಟೆ ಹಸಿ ಟೈಮಲ್ಲಿ ಅವಳಿಗೆ ತಿಂಡಿನೇ ತಿನ್ನಬೇಕು. ಸೊ ಈ ಫ್ರೂಟ್ಸ್ ಅವು ಇವೆಲ್ಲ ಸ್ವಲ್ಪ ತಿಂತಾಳೆ, ಬಿಟ್ಟರೆ ಬೇರೆ ಏನೂ ಅದು ತಿನ್ನೋಕ್ಕೆ ಹೋಗಲ್ಲ. ಸೊ ಇವಾಗ ಇಲ್ಲಿಂದ ನಾವು ಕೆಳಗಡೆ ಇಳಿಬೇಕು. ಮಗುನ ಇಟ್ಕೊಂಡು ಸ್ವಲ್ಪ ಇಳಿಯೋದು ಕಷ್ಟ. ಪಾಪ ಆ ಹೆಲ್ಪರ್ ಬಂದು ನಮ್ಗೆ ಹೆಲ್ಪ್ ಮಾಡಿದ್ರು, ರೆಸಾರ್ಟಲ್ಲೇ ವರ್ಕ್ ಮಾಡ್ತಿರೋರು. ಸೊ ರೆಸಾರ್ಟಲ್ಲಿ ವರ್ಕ್ ಮಾಡ್ತಿರೋರು ಪಾಪುನ ಕರ್ಕೊಂಡೋಗಿ ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದ್ದಾಳೆ ಬ್ಲ್ಯಾಕ್ ಕಲರಾಗಿ, ಅಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಟ್ಟು ಬಂದರು. ಸೊ ನಾನಿವಾಗ ಈ ಒಂದು ದಾರ ಇಟ್ಕೊಂಡು ಇಳಿತಾ ಇದ್ದೀನಿ. ಆರಾಮಾಗಿ ನಾವು ಇಳ್ಕೊಂಡು ಹೋಗ್ಬೋದು, ಬಟ್ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಅದನ್ನ ಇಟ್ಕೊಂಡು ಇಳಿತಾ ಇದ್ದೀನಿ. ಚೆನ್ನಾಗಿರುತ್ತೆ. ಯಾರಿಗಾದರೂ ನಿಮಗೆ ನಾರ್ಮಲಾಗಿ ಇಳಿಯೋಕ್ಕಾಗಲ್ಲ ಅಂದರೆ ಈ ರೀತಿ ಇದು ಬಳಸ್ಕೊಂಡು ಅಲ್ಲಿ ಇಳ್ಕೊಬೋದು. ಈ ಥರ ದೊಡ್ಡದಾಗಿ ಬಿಟ್ಟಿದ್ದಾರೆ. ಬೇರೆ ದೊಡ್ಡ ಬೆಟ್ಟಾಗಿ ಕೂಡ ಈ ರೀತಿಯಾದ ದಾರನ ಕಟ್ಟಿಬಿಟ್ಟಿದ್ದಾರೆ. ಅಲ್ಲಿ ಕೂಡ ನೀವು ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ಎಷ್ಟೋ ದೊಡ್ಡ ಬೆಟ್ಟದಲ್ಲೆಲ್ಲ ಸುಮಾರು ಜನ ಹೋಗಿಬಿಟ್ಟು ಮಾಡ್ತಾಯಿದ್ರು. ಬಟ್ ನಾವು ಇದೊಂದು ಹತ್ತಿದ್ದಕ್ಕೆ ಸಾಕಾಗೋಯಿತು. ಸೊ ಹತ್ತಿ ಇಳಿಯೋ ಅಷ್ಟರೊಳಗೆ ಆಗುತ್ತೆ, ಒಂದು 3 ಕಿಲೋಮೀಟರ್ಸ್ ಬಂದುಬಿಡುತ್ತೆ. ಬಟ್ ಜನಗಳ ಜೊತೆ ಹತ್ಕೊಂಡು ಇಳ್ಕೊಂಡು ಬರೋದ್ರಿಂದ ನಮಗೇನು ಅದು ಅಂಥ ಒಂದು ಕಷ್ಟ ಅನಿಸಲ್ಲ. ಸುಮಾರು ಜನ ಮಾತಾಡಿಕೊಂಡು ನಾವು ನಮ್ಮ ಒಂದು ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋದ್ರಿಂದ ಏನು ಫೀಲ್ ಆಗಲ್ಲ. ಬಟ್ ಮಕ್ಳಿಗೆ ಏನಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅವಕ್ಕೆ ಸ್ವಲ್ಪ ಹೊಟ್ಟೆ ಹಸಿವು, ಸ್ನ್ಯಾಕ್ಸು ಮತ್ತು ನೀರು ಕುಡಿತಾ ಇರ್ತಾರೆ, ಸುಸು ಮಾಡ್ತಾ ಇರುತ್ತೆ ಅಂತಾರೆ. ಸೊ ಆ ಒಂದು ವಿಷಯಗಳಿಗೆ ಅವು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಒಂದು ಅಮೇಝಿಂಗ್ ಆಗಿರುವಂಥ ನೇಚರ್ ವಾಕ್ ಅಂತಲೇ ಹೇಳ್ಬೋದು. ಪಾಪ ಅವರು ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಕರ್ಕೊಂಡು ಹೋಗಿ ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಹೆಲ್ಪಿಂಗಿಗಂತೂ ಇಲ್ಲಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದರು. ಹಸ್ಬೆಂಡ್ ನಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಪಾಪ ಲಿಯಾನ ಫುಲ್ಲು ಒಂದು ಅರ್ಧ ದಾರಿ ಅವರೇ ಎತ್ಕೊಂಡು ಬಂದರೂ ಕೂಡ ಸರಿಯಾಗಿ ಅವರು ವೆಯ್ಟ್ ಲಾಸ್ ಆಗಿರುತ್ತೆ ಅನ್ಕೊತೀನಿ ಅವ್ರಿಗೂ. ಬಿಕಾಸ್ ಅವಳು ಸ್ವಲ್ಪ ದೂರ ನಡೀತಾಳೆ, ಸ್ವಲ್ಪ ದೂರ ಎತ್ಕೋಬೇಕಂತಾಳೆ. ಗಿಡಗಳ ಹತ್ರ ಎಲ್ಲ ನಡೆದವಳಿಗೆ ಅಭ್ಯಾಸನೇ ಆಗ್ತಾಯಿಲ್ಲ, ಅಷ್ಟು ಭಯ ಬೇರೆ ಬಿತ್ಕೊಂಡಿದ್ಲು. ಹಾಗೆ ಹಿಂಗೆ ಅಂತ ನಾವೇ ಫಸ್ಟು ಕೆಳಗಡೆ ಇಳಿದ್ಬಿಡ್ತೀವಿ. ಅವಳದು ಟಾರ್ಚರ್ ತಡೆಯೋಕ್ಕಾಗಿಲ್ಲ. ಹೊಟ್ಟೆ ಹಸು ಪಾಪ ಮಕ್ಕಳು 9 o'clock, ನಾನು ಅವಳಿಗೆ ಬೇಗ 7:45 8 ಗಂಟೆಗೆಲ್ಲ ಊಟ ಕೊಟ್ಟ ಅಭ್ಯಾಸ. ಮಕ್ಕಳು ಅಷ್ಟೊತ್ತು ತನಕ ಇದ್ದಿದ್ರೆ ದೊಡ್ಡ ವಿಷಯ. ಸೊ ಅಂತೂ ಇಂತೂ ಪಾಪ ಆ ಅಣ್ಣ ಹೇಳಿದ್ರು, ಒಂದು ಸ್ವಲ್ಪ ಹಿಂಗೆ ಹೋಗಿ ಸರ್, ದಾರಿ ನಿಮಗೆ ಸಿಗುತ್ತೆ ಅಂತ. ಅಲ್ಲಿಂದ ಒಂದು 1/2 ಕಿಲೋಮೀಟ್ರ್ ಇರುತ್ತೆ ನೋಡಿ. ಇಲ್ಲಿಗೆ ಬಂದುಬಿಟ್ವಿ. 1 ಕಿಲೋಮೀಟ್ರ್ ಇರುತ್ತೆ ಅನಿಸುತ್ತೆ. ಇಲ್ಲಿಂದ ಇಷ್ಟು ದೂರ ಬಂದುಬಿಟ್ವಿ. ಹಾಗೆ ಬಂದಮೇಲೆ ನಮಗೆ ಗೊತ್ತಾಯಿತು ದಾರಿ. ಅಲ್ಲೊಂದು ಪ್ಲೇಸ್ ಥರ ಮಾಡಿಟ್ಟಿದ್ದಾರೆ, ಅದನ್ನ ಹಾಗೇ ನಡ್ಕೊಂಡು ಬಂದುಬಿಟ್ವಿ. ಪಕ್ಕದಲ್ಲೇ ಲೇಕು. ಅದು ಅಲ್ಲದೆ ಈ ರೀತಿ ಒಬ್ಬೊಬ್ಬರೇ ಬರೋಕ್ಕೆ ಆ ಪ್ಲೇಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸುತ್ತೆ. ಬಟ್ ಅಲ್ಲೆಲ್ಲ ಮಾತಾಡ್ತಿರೋದು ಕೇಳಿಸ್ತಾ ಇರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಅಂತೂ ಇಂತೂ ನಾವು ರೆಸಾರ್ಟ್ನ ರೀಚ್ ಮಾಡಿದ್ವಿ. ಆಪೋಸಿಟಲ್ಲಿ ಲೇಕ್ ಇದೆ, ಅದರ ಆಪೋಸಿಟಲ್ಲಿ ಒಂದು ನಿಮಗೆ ಇನ್ನೊಂದು ರೆಸಾರ್ಟ್ ಇದೆ. ಅಲ್ಲಿರೋರೆಲ್ಲ ಹತ್ಕೊಂಡು ಹೋಗ್ತಾಯಿದ್ರು. ಸೊ ಅವ್ರು ಹತ್ಕೊಂಡು ಹೋಗಿ ಆ ಕಡೆ ನಾವು ಹೋಗಿದ್ದ ಕಡೆಯಿಂದ ಅವ್ರು ಬಂದುಬಿಟ್ಟು ಅವ್ರ ರೆಸಾರ್ಟ್ಗೆ ರೀಚ್ ಆಗಿಬಿಡ್ತಾರೆ. ಅಲ್ಲೊಂದು ಬೆಟ್ಟ ಕಾಣ್ತಿದೆ ನೋಡಿ ಬ್ಯಾಕ್ ಸೈಡು, ಅಲ್ಲೂ ಅಷ್ಟೇ ಸುಮಾರು ಜನ ದಾರ ಕಟ್ಟಿ ಅಲ್ಲಿ ಅಷ್ಟು ದೊಡ್ಡದ್ರಿಂದ ಇಳಿತಾ ಇದ್ರು. ಬರೋ ದಾರಿ ಏನು ಅಷ್ಟು ಚೆನ್ನಾಗಿಲ್ಲ, ಒಳಗಡೆ ಬರೋದು ಮಣ್ಣು ದಾರಿನೇ. ಆದರೂ ಸುಮಾರು ಜನ ಬಂದಿದ್ದಾರೆ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ಇವತ್ತು ಇಲ್ಲಿಗೆ ವಿಡಿಯೋಸ್ನ ಎಂಡ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ಏನಾಯ್ತು ಅನ್ನೋದನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ನಿಮಗೆಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.